Welcome back to our English online class. Today in this class, we learn about future tense. In future tense, we learn about simple future tense. Yaudri? Simple future tense. So, ಮೊದಲಿಗೆ ನಾವು ಸಿಂಪಲ್ ಫ್ಯೂಚರ್ ಟೆನ್ಸ್ ತಿಳ್ಕೋಬೇಕಪ್ಪ ಅಂದ್ರೆ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ಸ್ ಅನ್ನ ಬಳಸ್ತಾರದನ್ನ ನಾವು ನೋಡಬೇಕಾಗುತ್ತೆ. ಹಾಗಾದ್ರೆ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಲ್ಲಿ ಶಾಲ್ ಬಳಸ್ತೇವೆ, ವಿಲ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ಸ್ ಗಳನ್ನ ನಾವು ಬಳಸ್ತಾ ಬರ್ತೇವೆ. ಜೊತೆಗೆ ಅಬೌಟ್ ಮೇನ್ ವರ್ಬ್ V1 ಅನ್ನ ತಗೋಬೇಕು. ಯಾವ್ದ್ರಿ? V1 ಅನ್ನ ನಾವು ಬಳಸಬೇಕಾಗುತ್ತೆ. ಓಕೆ, ಹಾಗಾದ್ರೆ ನಾವು ಸೆಂಟೆನ್ಸ್ ಅನ್ನು ನೋಡ್ತಾ ಹೋಗೋಣ. ಸಿಂಪಲ್ ಫ್ಯೂಚರ್ ಟೆನ್ಸ್ ಅಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಅನ್ನು ನಾವು ನೋಡ್ತಾ ಹೋಗೋಣ. ಓಕೆ, ನೋಡಿ ಇಲ್ಲಿ ಸೆಂಟೆನ್ಸ್ ನ ಬರ್ತೀನಿ. ಐ ಶಾಲ್ ಕಮ್ ಟು ಕಾಲೇಜ್. ಬೇಕಾದ್ರೆ ನೀವು ಮುಂದೆ ಟೈಮ್ ಹಾಕೋಬಹುದು, ಟುಮಾರೋ ಅಂತ ಹೇಳ್ಬೋದು. ಓಕೆನಾ? ನೋಡಿ, ವಿ ಶಾಲ್ ಕಮ್ ಟು ಕಾಲೇಜ್, ಯು ವಿಲ್ ಕಮ್ ಟು ಕಾಲೇಜ್, ಹಿ ವಿಲ್ ಕಮ್ ಟು ಕಾಲೇಜ್, ಸಿ ವಿಲ್, ಇಟ್ ವಿಲ್, ದೇ ವಿಲ್ ಕಮ್ ಟು ಕಾಲೇಜ್. ಇಲ್ಲಿ ನೀವು ಒಂದು ವ್ಯತ್ಯಾಸವನ್ನ ಗಮನಿಸ್ತಾ ಇದ್ದೀರಿ. ಸರ್, ಐ ಮುಂದ್ಗಡೆ ಶಾಲ್ ಬರ್ದಿರಿ, ವಿ ಮುಂದ್ಗಡೆ ಶಾಲ್ ಬರ್ದಿರಿ, ಉಳಿದ ಕಡೆ ಏನಪ್ಪಾ ಅಂತಂದ್ರೆ ವಿಲ್ಲನ್ನ ಬರ್ದಿಲ್ಲ ಏಕೆ ಅಂತ ನೀವು ಪ್ರಶ್ನೆ ಮಾಡಬಹುದು. ಇಲ್ಲಿ ಇಂಗ್ಲಿಷ್ ಅಲ್ಲಿ ಒಂದು ರೂಲ್ಸ್ ಇದೆ. ಆಯಿಂದ ದೇವರಿಗೆ ನೀವು ಶಾಲು ಬರಿಬಹುದು ಅಥವಾ ವಿಲ್ ಕೂಡ ಬರಿಬಹುದು. ಸರ್, ಏನ್ ವ್ಯತ್ಯಾಸ? ನೀವು ಆಯಿಂದ ದೇವರಿಗೆ ವಿಲ್ ಬರೆದ್ರೆ ಸೆಂಟೆನ್ಸಿನ ಪೊಲೈಟ್ನೆಸ್ ಕಡಿಮೆ ಆಗುತ್ತೆ. ನೀವೇನಾದ್ರೂ ಸಪೋಸ್ ಯು ಆರ್ ಗೋಯಿಂಗ್ ಟು ಯೂಸ್ ದ ಐ ಟು ದೇ ಶಾಲ್, ಇಟ್ ಈಸ್ ಪೊಲೈಟ್ನೆಸ್ ಜಾಸ್ತಿ ಆಗ್ತಾ ಬರ್ತೈತಿ. ಆ ಸೆಂಟೆನ್ಸಿನ ರಿಕ್ವೆಸ್ಟ್ ಆಗ್ಲಿ ಪೊಲೈಟ್ನೆಸ್ ಏನಪ್ಪಾ ಅಂದ್ರೆ ಜಾಸ್ತಿ ಆಗ್ತಾ ಬರುತ್ತೆ, ಸ್ಮೂತ್ ಆಗುತ್ತೆ ಸೆಂಟೆನ್ಸ್ ಅಷ್ಟೇ. ಹೌದಾ? ಮತ್ತೆ ಇನ್ನೊಂದು ಕಡೆ ಹೇಳ್ತಾ ಬರ್ತಾರೆ, ಐ ಮತ್ತು ವಿ ಮುಂದ್ಗಡೆ ಶಾಲ್ ಬಳಸಿ ಉಳಿದ ಕಡೆ ವಿಲ್ ಅನ್ನ ಬಳಸ್ತಾರೆ. ಇದ್ರ ಅಪೋಸಿಟ್ ಮಾಡಿದ್ರೆ ಅಂದ್ರೆ ಐ ಮತ್ತು ವಿ ಮುಂದ್ಗಡೆ ಶಾಲ್ ಬದಲಾಗಿ ವಿಲ್ ಬಳಸಿದ್ರೆ ಅದು ಡೆಫಿನೆಟ್ಲಿ ಹೇಗೆ ನೋಡಿ, ಐ ಶಾಲ್ ಕಮ್ ಟು ಕಾಲೇಜ್ ಟುಮಾರೋ. ನಾನು ನಾಳೆ ಶಾಲೆಗೆ ಬರುವೆ. ಅದೇ ನೀವೇನಾದ್ರೂ ಶಾಲ್ ಬದಲಾಗಿ ವಿಲ್ ಹಾಕಿ ನೀವು ಬರೀತಾ ಹೋದ್ರೆ ಐ ವಿಲ್ ಕಮ್ ಟು ಕಾಲೇಜ್ ಟುಮಾರೋ ಅಂದ್ರೆ ನಾನು ನಾಳೆ ಕಾಲೇಜ್ಗೆ ಡೆಫಿನೆಟ್ಲಿ ಬರುತ್ತೇನೆ, ಬಂದೇ ಬರುತ್ತೇನೆ ಅಂತ ಮೀನಿಂಗ್ ಕೊಡುತ್ತೆ. ಓಕೆನಾ? ಈಗ ನೋಡ್ರಿ, ವಿ ಇಂದ ದೇವರಿಗೂ ನಾವು ವಿಲ್ ಬಳಸ್ತೇವೆ. ಇವುಗಳ ಮುಂದೆ ನೀವು ಶಾಲ್ ಹಾಕಿ ಹೇಳ್ತಾ ಹೋದ್ರೆ ನಾವೇನ್ ಮಾಡ್ತೇವಿ? ಡೆಫಿನೆಟ್ಲಿ ಆ ಕೆಲಸ ಮಾಡೇ ಮಾಡ್ತೇವಿ ಅನ್ನೋದನ್ನ ಹೇಳುತ್ತೆ. ಎರಡು ರೀತಿ ಇದು ಮೀನಿಂಗ್ ಕೊಡ್ತಾ ಬರ್ತೈತಿ. ಒಂದು, ಎಲ್ಲ ಕಡೆ ಶಾಲ್ ಬಳಸಿದ್ರೆ ಸೆಂಟೆನ್ಸ್ ಪೊಲೈಟ್ನೆಸ್ ಆಗುತ್ತೆ, ವಿಲ್ ಬಳಸಿದ್ರೆ ಪೊಲೈಟ್ನೆಸ್ ಕಡಿಮೆ ಆಗುತ್ತೆ. ಇವುಗಳ ಅಪೋಸಿಟ್ ನಾವು ಬಳಸೋರು ಏನಾಗುತ್ತೆ, ಅಲ್ಲಿ ಕಾನ್ಫಿಡೆಂಟ್ ಜಾಸ್ತಿ ಆಗ್ತಾ ಬರ್ತೈತಿ, ಡೆಫಿನೆಟ್ಲಿ ಅಂತ ಹೇಳ್ತಾ ಬರ್ತೇವೆ. ಓಕೆನಾ? ಸೊ ಇದು ಆಲ್ ಅಬೌಟ್ ಶಾಲ್ ಅಂಡ್ ವಿಲ್ ಬಳಸುವಂತ ಪದ್ಧತಿ. ಓಕೆ, ಸೊ ಇದು ಸಿಂಪಲ್ ಫ್ಯೂಚರ್ ಟೆನ್ಸ್ ಅಲ್ಲಿ ನಾವು ಪಾಸಿಟಿವ್ ಸೆಂಟೆನ್ಸ್ ಅನ್ನು ನೋಡ್ತಾ ಬಂದೇವಿ. ಈಗ ಲೆಟ್ ಅಸ್ ಮೂವ್ ಟು ದಿ ನೆಗೆಟಿವ್ ಸೆಂಟೆನ್ಸ್ ಅನ್ನ ನೋಡ್ತಾ ಹೋಗೋಣ. ಓಕೆನಾ? ಬಹಳ ಸಿಂಪಲ್ ಐತಿ. ನೆಗೆಟಿವ್ ಸೆಂಟೆನ್ಸ್ ಮಾಡ್ಬೇಕಂದ್ರ ನಮಗೆ ನಾಟ್ ಎನ್ನುವಂತ ಹೆಲ್ಪಿಂಗ್ ವರ್ಬಿನ ಅವಶ್ಯಕತೆ ಇರ್ತೈತಿ. ಹಾಗಾದ್ರೆ ಶಾಲ್ ಮುಂದ್ ನಾಟ್ ಹಾಕೋಣ, ವಿಲ್ ಮುಂದ್ಗಡೆ ನಾಟ್ ಹಾಕೊಂಡ್ರೆ ಸಾಕು. ಅದೇನಾಗುತ್ತೆ? ಇಟ್ ಇಸ್ ಕನ್ವರ್ಟ್ ಇಂಟು ನೆಗೆಟಿವ್ ಸೆಂಟೆನ್ಸ್ ಆಗುತ್ತೆ. ನೋಡಿ, ಐ ಶಾಲ್ ನಾಟ್ ಕಮ್ ಟು ಕಾಲೇಜ್, ವಿ ಶಾಲ್ ನಾಟ್ ಕಮ್ ಟು ಕಾಲೇಜ್, ಯು ವಿಲ್ ನಾಟ್, ಹಿ ವಿಲ್ ನಾಟ್, ಸಿ ವಿಲ್ ನಾಟ್, ಇಟ್ ವಿಲ್ ನಾಟ್, ದೇ ವಿಲ್ ನಾಟ್ ಕಮ್ ಟು ಕಾಲೇಜ್ ಅಂತ ಆಗುತ್ತೆ. ಬಟ್ ಇಲ್ಲಿ ಒಂದು ವಿಷಯ ಗಮನಿಸಬೇಕು. ನಾವೇನ್ ಮಾಡ್ತೇವಪ್ಪ ಅಂದ್ರೆ ಇದ್ರ ಶಾರ್ಟ್ ಫಾರ್ಮ್ ಕೂಡ ನಾವು ಬಳಸಬಹುದು. ಶಾಲ್ ಮತ್ತು ನಾಟಿನ ಶಾರ್ಟ್ ಫಾರ್ಮ್ ಬಳಸಬಹುದು, ವಿಲ್ ಮತ್ತು ನಾಟಿನ ಶಾರ್ಟ್ ಫಾರ್ಮ್ ಅನ್ನ ಬಳಸಬಹುದು. ನಾವು ಬಹಳ ಜನ ಏನ್ ತಪ್ಪು ಬರಿತೇವಪ್ಪ ಅಂದ್ರೆ, ಈಗ ಶಾಲ್ ನಾಟ್ ಹೆಂಗ್ ಬರಿತೇವೆ ಅಂದ್ರೆ ನೋಡ್ರಿ, ಶಾಲ್ ನಾಟ್ ಅಂತ ಬರಿತೇವೆ ನಾವು, ಈ ರೀತಿ ಬರಿತೇವೆ. ಹೌದಾ? ಇದು ರಾಂಗ್. ಏನ್ ಮಾಡ್ತೇವೆ? ವಿಲ್ ನೋಡ್ತೇವೆ, ವಿಲ್ ಏನ್ ಮಾಡ್ತೇವಪ್ಪ ಅಂದ್ರ ವಿಲಂಟ್ ಅಂತ ಹಿಂಗ್ ಹಾಕ್ತೇವೆ ನಾವು. ಅಲ್ಲ, ಶಾಲಂಟ್ ವಿಲಂಟ್ ಅಂತ ಆಗಲ್ಲ. ಏನಾಗುತ್ತೆ ಅಂದ್ರೆ ಶಾಲ್ ನ ಶಾರ್ಟ್ ಫಾರ್ಮ್ ಶಾಂಟ್ ಆಗುತ್ತೆ. ನೋಡ್ರಿ, ಏನಾಗುತ್ತೆ ರೀ? ಶಾಂಟ್ ಆಗುತ್ತೆ. ವಿಲ್ನ ಏನಾಗುತ್ತೆ? ಶಾರ್ಟ್ ಫಾರ್ಮ್ ಓಂಟ್ ಆಗುತ್ತೆ. ಇದು ನೀವು ಮರಿಬಾರ್ದು. ಯಾಕಂದ್ರೆ ಈ ಪ್ರಶ್ನೆಗಳು ಇವು ಎರಡು ಏನಪ್ಪಾ ಅಂತಂದ್ರೆ GPSR ಎಕ್ಸಾಮ್ ಅಲ್ಲಿ, ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಈ ಪ್ರಶ್ನೆ ಕೇಳ, ವಾಟ್ ಈಸ್ ದ ಶಾರ್ಟ್ ಫಾರ್ಮ್ ಆಫ್ ಶಾಲ್ ನಾಟ್ ಅಂಡ್ ವಾಟ್ ಈಸ್ ದ ಶಾರ್ಟ್ ಫಾರ್ಮ್ ಆಫ್ ವಿಲ್ ನಾಟ್ ಅಂತ ಕೇಳ. ಸೊ ಶಾಲ್ ನಾಟ್ ಅಂದ್ರೆ ಶಾಂಟ್ ಆಗುತ್ತೆ, ವಿಲ್ ನಾಟ್ ಓಂಟ್ ಆಗುತ್ತೆ. ಇದನ್ನ ನೀವು ಮರಿಬಾರ್ದು. ಓಕೆನಾ? ನೀವು ಶಾರ್ಟ್ ಫಾರ್ಮ್ ಬರೆದ್ರೆ ಶಾಂಟ್ ಬರಿಬೇಕು, ಓಂಟ್ ಅಂತ ಬರಿಬೇಕಾಗುತ್ತೆ. ಓಕೆನಾ? ಸೊ ಇಟ್ ಇಸ್ ಆಲ್ ಅಬೌಟ್ ನೆಗೆಟಿವ್ ಸೆಂಟೆನ್ಸ್ ಇನ್ ಸಿಂಪಲ್ ಫ್ಯೂಚರ್ ಟೆನ್ಸ್. ಏನಪ್ಪಾ ಅಂತಂದ್ರೆ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಲ್ಲಿ ನಾವು ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್ ಅನ್ನ ಮತ್ತು ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಅನ್ನ ನಾವು ನೋಡ್ತಾ ಹೋಗೋಣ. ಸೊ ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ,
ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಲ್ವೇಸ್ ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್ಸ್. ಏನಾಗುತ್ತೆ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಯಾವಾಗಲೂ ಏನಪ್ಪ ಅಂದ್ರೆ ಹೆಲ್ಪಿಂಗ್ ವರ್ಬ್ ಗಳಿಂದ ಸ್ಟಾರ್ಟ್ ಆಗುತ್ತೆ. WH ಹೊಡಿದ್ರೆ WH ಹೊಡಿಂದ ಸ್ಟಾರ್ಟ್ ಆಗುತ್ತೆ. ನಾವಿಲ್ಲಿ WH ಹೊಡ್ ತಗೊಂಡು ಸೆಂಟೆನ್ಸ್ ಮಾಡ್ತಾ ಇಲ್ಲ, ಜಸ್ಟ್ ಓನ್ಲಿ ಆರ್ ಗೋಯಿಂಗ್ ಟು ಟೇಕ್ ಹೆಲ್ಪಿಂಗ್ ವರ್ಬ್ಸ್. ಓಕೆನಾ? ಹಾಗಾದ್ರೆ ಶಾಲ್ ಮತ್ತು ವಿಲ್ ಏನ್ ಮಾಡೋಣ ನಾವು, ಬಿಗಿನಿಂಗ್ ಅಲ್ಲಿ ತಗೊಂಡು ಫಸ್ಟ್ ಲೆಟರ್ ಕ್ಯಾಪಿಟಲ್ ಬರಿಬೇಕು ಅಂಡ್ ಈ ಸೆಂಟೆನ್ಸ್ ಏನಪ್ಪ ಅಂದ್ರ ಎಂಡ್ ವಿತ್ ಕ್ವಶನ್ ಮಾರ್ಕ್ಲೆ ಕಂಪ್ಲೀಟ್ ಮಾಡಬೇಕು. ಇದು ನಿಮಗೆ ಸಾಕಷ್ಟು ಬಾರಿ ನಾನು ಹೇಳಿಕೊಟ್ಟಿನಿ. ಓಕೆನಾ? ಹಾಗಾದ್ರೆ ಸೆಂಟೆನ್ಸ್ ನೋಡ್ತೋಗೋಣ. ನೋಡ್ರಿ, ಶಾಲ್ ಐ ಕಮ್ ಟು ಕಾಲೇಜ್ ಟುಮಾರೋ ಅಂತ ನೀವು ಹಾಕೋಬಹುದು. ನೆಕ್ಸ್ಟ್ ನೋಡ್ರಿ, ಶಾಲ್ ವಿ ಕಮ್ ಟು ಕಾಲೇಜ್. ನೋಡ್ರಿ, ಯು ವಿಲ್, ಯು ಹಿ, ಸಾರಿ, ವಿಲ್ ಹಿ, ವಿಲ್ ಸಿ, ವಿಲ್ ಇಟ್, ವಿಲ್ ದೇ ಕಮ್ ಟು ಕಾಲೇಜ್ ಅಂತ ಆಗುತ್ತೆ. ಸೊ ಇಟ್ ಇಸ್ ಆಲ್ ಅಬೌಟ್ interrogative positive sentence in simple future tense. So let us move on to the negative sentence. Yav negative re? Interrogative negative sentence in simple future tense. Haga nodtogona. Nodi enagutte, so first letter should be capital and sentence end with question mark. Ivu eradu navu maribadu. Haga sentence nodtogona. Nodi, shall I not come to college? Yakandre sentence negative ಐತಿ, ನಾಟ್ ಎನ್ನುವಂತ ವರ್ಡ್ ನಮಗ ಅವಶ್ಯಕತೆ ಬರುತ್ತೆ. ಹಾಗಾದ್ರೆ ನೆಕ್ಸ್ಟ್ ನೋಡೋಣ, ಶಾಲ್ ವಿ ನಾಟ್ ಕಮ್ ಟು ಕಾಲೇಜ್, ವಿಲ್ ಯು, ವಿಲ್ ಹಿ, ವಿಲ್ ಸಿ, ವಿಲ್ ಇಟ್, ವಿಲ್ ದೇ ನಾಟ್ ಕಮ್ ಟು ಕಾಲೇಜ್ ಕ್ವಶನ್ ಮಾರ್ಕ್. ಸೊ ಇದೇನಪ್ಪ ಅಂದ್ರೆ ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ಇನ್ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂತ ಆಗುತ್ತೆ. ಸೊ ಇವತ್ತು ನಾವ್ ಏನ್ ಮಾಡಿದೆವಪ್ಪ ಅಂದ್ರೆ ಈ ಕ್ಲಾಸ್ ಅಲ್ಲಿ ನಾವು ಫ್ಯೂಚರ್ ಟೆನ್ಸ್ನ ಮೊದಲನೇ ಟೆನ್ಸ್ ಆದಂತ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಲ್ಲಿ ನಾವು ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ಪಾಸಿಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ನೆಗೆಟಿವ್ ಸೆಂಟೆನ್ಸ್ ನಾವು ಮಾಡೋದು ಕಲ್ತೇವಿ.